ದಾವಣಗೆರೆ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಉಳಿದಿದ್ದು ಅಭ್ಯರ್ಥಿಗಳು ಬಿರುಸಿನ ಪ್ರಚಾರ ನಡೆಸಿರುವಂಥದ್ದು. ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಬಿರು ಬಿಸಿನಲ್ಲೂ ಕೂಡ ಬಿರುಸಿನ ಪ್ರಚಾರ ನಡೆಸ್ತಾಯಿರೋದು. ಅವ್ರನ್ನ ಮಾತಾಡ್ಸೋಣ, ಯಾವ ರೀತಿಯಾದಂಥ ಒಂದು ಪ್ರಚಾರ ಕಾರ್ಯ ನಡೆಸ್ತಿದ್ದಾರೆ ಮೇಡಮ್. ಈಗ ಪ್ರಚಾರಕ್ಕೆ ಕೆಲವೇ ದಿನಗಳು ಬಾಕಿ ಇರುವಂಥದ್ದು, ಯಾವ ರೀತಿಯಾದಂಥ ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಿ ಅಂತೇಳಿ? ಸ್ಟ್ರಾಟಜಿ ಏನೂ ಇಲ್ಲರಿ. ಸ್ಟ್ರಾಟಜಿ ಇರೋದು ಗೆಲ್ಲಬೇಕು ಅಂತ. ಸೊ ಗೆಲ್ಲಬೇಕು ಅಂದರೆ ನಮ್ಮ ಮತದಾರರ ಮನವೊಲಿಸಬೇಕು. ಜೊತೆಗೆ ನಮ್ಮ ಕಾರ್ಯಕರ್ತರು, ಮುಖಂಡರು ಅವರು ಕೂಡ ಹೆಚ್ಚಿನ ಆಸಕ್ತಿ ಆಮೇಲೆ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು. ಜೊತೆಗೆ ವಾಲಂಟಿಯರ್ಸು ಅವರು ಕೂಡ ನಮ್ಮ ಬಲ ಆಗಿದ್ದಾರೆ. ಈ ಬಾರಿ ಅವರು ಕೂಡ ಏನೋ ಅಪೇಕ್ಷೆ ಇಲ್ದಂಗೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಈ ಸಲ ಅಭಿವೃದ್ಧಿ ಬರಬೇಕು, ಅಭಿವೃದ್ಧಿಯ ಪರ್ವ ದಾವಣಗೆರೆಯಲ್ಲಿ ಬರಬೇಕು ಅಂತ ತೀರ್ಮಾನ ಮಾಡಿ ಅವರು ಕೂಡ ಕಾಂಗ್ರೆಸ್ ಅಭ್ಯರ್ಥಿಯ ಪರವಾಗಿ ಓಡಾಡ್ತಾ ಇದ್ದಾರೆ. ಈಗ ಯಾವೆಲ್ಲ ಪ್ರಮುಖ ಅಜೆಂಡಾಗಳು ಇಟ್ಕೊಂಡಿರಿ ಮೇಡಮ್? ಅಜೆಂಡಾ ಇಟ್ಕೊಂಡು ಮತ ಕೇಳ್ತಾ ಇರಿ ಅಂತೇಳಿ. ಅಜೆಂಡಾ ಇರೋದು ಮೇನ್ಲಿ ನಮ್ಮ ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ಅವೆಲ್ಲ ಅನುಷ್ಠಾನ ಆಗಿದ್ದಾವೆ ಕೇವಲ 10 ತಿಂಗಳಲ್ಲಿ. ಸೊ ಮತದಾರರು, ಸ್ಪೆಷಲಿ ಮಹಿಳಾ ಮತದಾರರು, ಅದಕ್ಕೋಸ್ಕರ ಅವರು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅವ್ರು ಕೂಡ ವೋಟ್ ಹಾಕ್ತೀವಿ ಅಂತ ಇದ್ದಾರೆ. ಜೊತೆಗೆ ನಮ್ಮ 8 ಕ್ಷೇತ್ರದಲ್ಲಿ 7 ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಹರಪನಹಳ್ಳಿಯಲ್ಲಿ ಇಂಡಿಪೆಂಡೆಂಟ್ ಇದ್ದಾರೆ, ಅವರು ಕೂಡ ಕಾಂಗ್ರೆಸ್ ಸಪೋರ್ಟ್ ಮಾಡ್ತೀವಿ ಅಂತ ಇದ್ದಾರೆ. ಸೊ ಆದ್ದರಿಂದ ರಾಜ್ಯ ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ಇದೆ, ಇದೆಲ್ಲ ನಮ್ಮ ಫೇವರ್ನಲ್ಲಿದೆ. ಜೊತೆಗೆ 5 ಬಾರಿ ಅಂದರೆ 25 ವರ್ಷದಿಂದ MP ಕ್ಯಾಂಡಿಡೇಟ್ ಆಗಿ BJP ಪಕ್ಷದವ್ರು ಗೆದ್ದಿರೋದು, ಅವ್ರು ಏನು ಅಭಿವೃದ್ಧಿ ಮಾಡಿದ್ದಾರೆ ಅಂತ ಜನರಲ್ಲಿ ಕೇಳ್ತಾ ಇದ್ದೀವಿ ನಾವು. ಯಾವುದಾದ್ರೂ ಏರ್ಪೋರ್ಟ್ ತೊಗೊಂಬಂದಿದ್ದಾರಾ, ಆಸ್ಪತ್ರೆ ತೊಗೊಂಬಂದಿದ್ದಾರಾ, ಕಾರ್ಖಾನೆಗಳು ತೊಗೊಂಬಂದಿದ್ದಾರಾ? ಸೊ ಇದಕ್ಕೆಲ್ಲ ಜನರು ಉತ್ತರ ತಿಳ್ಕೊಂಡು ಪ್ರಬುದ್ಧ ಮತದಾರರು ಯೋಚನೆ ಮಾಡಿ ಮತ ಚಲಾಯಿಸ್ರಿ ಅಂತ ಹೇಳ್ತಾ ಇದ್ದೀವಿ. ನಾನು ಕೂಡ SSK ಟ್ರಸ್ಟ್ ಕೆಲಸ ಆಯಿತು, ಆರೋಗ್ಯ ಸೇವೆ ಮಾಡ್ತಾಯಿದ್ದೀನಿ, ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ, ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿದ್ದೀನಿ. ಸೊ ಆದ್ದರಿಂದ ಅಭ್ಯರ್ಥಿಗಳನ್ನು ಕಂಪೇರ್ ಮಾಡಿ ನೋಡಿ ನಿಮ್ಮ ಮತ ಚಲಾಯಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೇಡಮ್, ಎಷ್ಟು ಅಂತರದಿಂದ ಗೆಲ್ಲುವಂಥ ಒಂದು ನಿರೀಕ್ಷೆ ಇದೆ? ಜೊತೆಗೆ ನಿಮ್ಮ ಎದುರಾಳಿ ಯಾರು ಅಂತೇಳಿ? ಅಲ್ಲ, ಅದನ್ನು ನಾನು ಹೇಳಕ್ಕೆ ಬರಲ್ಲ, ಯಾಕಂದರೆ ಮತದಾರರ ತೀರ್ಮಾನ ಅದು. ಒಂದು ಆಪ್ಟಿಮಿಸಮಿಂದ ಕೆಲಸ ಮಾಡ್ತೀವಿ, ಗೆಲ್ಲಬೇಕು, ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಏನೆಲ್ಲ ಗುರಿ ಇಟ್ಕೊಂಡಿರೋ ಮೇಡಮ್ ನೆಕ್ಸ್ಟ್ ಗೆದ್ದ ಮೇಲೆ? ಡೆಫಿನೆಟ್ಲಿ ದಾವಣಗೆರೆಯಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಈಗಾಗಲೇ ಆಗಿದೆ, ಆದ್ದರಿಂದ ಇಲ್ಲಿ ಒಂದು ಸೂಕ್ತ ವಾತಾವರಣ ಇದೆ IT BT ಕಂಪ್ನಿ ಶುರು ಮಾಡಲಿಕ್ಕೆ. ಅದ್ರ ಜೊತೆಗೆ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಆಸ್ಪತ್ರೆಗಳು, ಒಂದು ಕಟ್ಟಡ ಕೆಲಸ ಇರ್ಬೋದು ಅಥವಾ ಫೆಸಿಲಿಟೀಸು ಎರಡೂ ಕೂಡ ಇಂಪ್ರೂವ್ ಆಗಬೇಕು. ಜೊತೆಗೆ ಕುಡಿಯುವ ನೀರು ಮತ್ತು ಕೈಗಾರಿಕೆ ಇರ್ಬೋದು, ನೀರಾವರಿಗೂ ಕೂಡ ನೀರಿನ ಒಂದು ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಆಗಬೇಕು. ಆಮೇಲೆ ನಮ್ಮ ಎಲ್ಲ ಕನೆಕ್ಟಿಂಗ್ ರೋಡ್ಸು, ಹೊನ್ನಾಳಿ ಕ್ಷೇತ್ರ, ಚನ್ನಗಿರಿ ಆ ಭಾಗದಲ್ಲೂ ಕೂಡ ನ್ಯಾಷನಲ್ ಹೈವೇಸು ಆಮೇಲೆ ಸ್ಟೇಟ್ ಹೈವೇಸ್ನ ಇಂಪ್ರೂವ್ ಮಾಡಬೇಕು. ಜೊತೆಗೆ ಚನ್ನಗಿರಿ ಭಾಗದಲ್ಲಿ ಅಡಿಕೆ ಬೆಳೆಗಾರರು ಜಾಸ್ತಿ ಇದ್ದಾರೆ, ಸೊ ಅದಕ್ಕೂ ಕೂಡ ಒಂದು ಸಂಶೋಧನಾ ಘಟಕ ಆಮೇಲೆ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಬೇಕು. ಅವರು ಕೂಡ ಸಾಗಾಣಿಕೆಗೆ ರೈಲ್ವೆ ಲೈನ್ ಕೇಳ್ತಾ ಇದ್ದಾರೆ. ಸೊ ಆಮೇಲೆ ಕೆಲವು ಕಡೆ 57 ಕೆರೆ ಜೋಡಣೆ, ಅದರದ್ದು 27 ಕೆರೆದು 22 ಕೆರೆ. ಸೊ ಈ ರೀತಿ ಎಲ್ಲ ಒಂದು ಕೆರೆಗಳನ್ನು ತುಂಬಿಸಿ ಅಂತರ್ಜಲ ಮಟ್ಟವನ್ನು ಇಂಪ್ರೂವ್ ಮಾಡಿ ಒಂದು ಒಳ್ಳೆ ಸರ್ಕಾರ, ಆಮೇಲೆ ಟ್ರಾನ್ಸ್ಪರೆನ್ಸಿ, ಗೌರ್ಮೆಂಟ್ ಸ್ಕೀಮ್ಸ್ ಸ್ಟೇಟ್ ಇರ್ಬೋದು ಸೆಂಟರಿಂದ ಒಳ್ಳೆ ಸ್ಕೀಮ್ಸ್ ಕೊಡಬೇಕು ಜನರಿಗೆ. ಜೊತೆಗೆ ಜನರ ಒಂದು ನಿರೀಕ್ಷೆಗಳಿಗೆ ತಕ್ಕ ಹಾಗೆ ಕೆಲಸ ಮಾಡಬೇಕು ಅಂತ ಇಷ್ಟೆಲ್ಲ ಆಸೆಗಳಿದ್ದಾವೆ. ಪ್ರಬುದ್ಧ ಮತದಾರರು ತೀರ್ಮಾನ ಮಾಡಿ ವೋಟ್ ಕೊಡ್ರಿ ಅಂತ ಕೇಳ್ತಾ ಇದ್ದೀನಿ. ಸೊ ಇದಿಷ್ಟು ಪ್ರಭಾ ಮಲ್ಲಿಕಾರ್ಜುನ್ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಹನುಮಂತು ಅವ್ರ ಜೊತೆ ಪ್ರವೀಣ್ ಬಾಡ, ಕೊಂಕಣ ನ್ಯೂಸ್, ದಾವಣಗೆರೆ.